ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಬಹಳ ಪ್ರಮುಖವಾದ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಸುದ್ದಿಯಲ್ಲಿ ಇರುವಂತಹ ಒಂದು ಸಂವಿಧಾನದ ಅನುಸೂಚಿ ಅಥವಾ ಒಂದು ತಿದ್ದುಪಡಿ, ಒಂದು ವಿಧಿ ಯಾವುದಾದ್ರೂ ಇದ್ರೆ ಅದು 9ನೇ ಅನುಸೂಚಿ ಬಹಳ ಸುದ್ದಿಯಲ್ಲಿದೆ. ಏಕೆಂದರೆ ಇತ್ತೀಚೆಗೆ ಛತ್ತೀಸ್ಗಢ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇತರ ರಾಜ್ಯಗಳು, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ, ನಾವು ಕರ್ನಾಟಕವನ್ನು ಬೇಸಿಕ್ ಆಗಿ ಇಟ್ಕೊಂಡು ಈ ತರಗತಿನ ನಾವು ಹೋಗ್ತಾ ಇದ್ದೀವಿ. ಈ ತರಗತಿ ಬರೀ ಪರೀಕ್ಷಾ ಮಾದರಿ ಅಲ್ಲ, ಇದು ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ಮತ್ತು ಪ್ರತಿಯೊಬ್ಬ ಕಾನೂನನ್ನು ತಿಳ್ಕೋಬೇಕಂತ ಇದ್ದರೆ ಪ್ರತಿಯೊಬ್ಬರು ಇದನ್ನು ತಿಳ್ಕೋಬೇಕು. ಏನು 9ನೇ ಅನುಸೂಚಿ ಅಥವಾ 9ನೇ ಸ್ಕೆಡ್ಯೂಲ್ ಏನಂತ ಹೇಳಿ ನಾವು ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಬೇಸಿಕ್ ಅನ್ನು ನೋಡ್ಕೊಂಬರೋಣ. ಇದ್ರದ್ದು ನಾವು ಮೂಲ ಸಂವಿಧಾನದಲ್ಲಿ ನಾವು 8 ಅನುಸೂಚಿಗಳನ್ನು ನಾವು ನೋಡಿದ್ವಿ. 9ನೇ ಅನುಸೂಚಿಯನ್ನ ಸಂವಿಧಾನದ ಮೊದಲನೇ ತಿದ್ದುಪಡಿ ಮೂಲಕ ಜವಾಹರ್ಲಾಲ್ ನೆಹರೂರವರು 1951ರಲ್ಲಿ ತರಲಾಕತಿ. ಅಂದ್ರೆ ನೋಡಿ, ಇದು ಪ್ರಮುಖವಾಗಿ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಇದನ್ನ ತಿದ್ದುಪಡಿ ಮಾಡ್ಲಾಕತಿ ಮತ್ತು 9ನೇ ಅನುಸೂಚಿಯನ್ನ ತರಲಾಕತಿ. ಆದರೆ ಬರೀ ಆ 9ನೇ ಅನುಸೂಚಿಯಲ್ಲಿ ಬರೀ ಭೂ ಸುಧಾರಣೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾನೂನುಗಳು ಕೂಡ ಅದರಲ್ಲಿವೆ. ಅದರಲ್ಲಿ ಕರ್ನಾಟಕ ರಾಜ್ಯವು ಇತ್ತೀಚೆಗೆ ಏನು 56% ಮೀಸಲಾತಿ ಆಯಿತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಆ 56% ಮೀಸಲಾತಿಯನ್ನ ಯಾರು ಕಾನೂನಿನಿಂದ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಇತ್ತೀಚೆಗೆ ನಡೆದಂತಹ ಬೆಳಗಾವಿ ಅಧಿವೇಶನದಲ್ಲಿ ಸಚಿವ ಸಂಪುಟವು ನಮ್ಮ ಕೇಂದ್ರ ಸರ್ಕಾರಕ್ಕೆ ಈ 56% ಮೀಸಲಾತಿಯನ್ನ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಬೇಕಂತೇಳಿ ಶಿಫಾರಸು ಮಾಡಿದೆ. ಎಲ್ಲಿಗೆ? ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಹಾಗಾದರೆ ಏನಿದು 9ನೇ ಅನುಸೂಚಿ? 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಿದರೆ ಯಾರು ಕಾನೂನನ್ನ ನ್ಯಾಯಾಂಗ ವಿಮರ್ಶನೆ ಮಾಡಬಹುದಾ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಇದಕ್ಕೆ ಅಡ್ಡಿ ಬರ್ಬೋದಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದಕ್ಕೆ ಏನು 2007ರಲ್ಲಿ ನಡೆದಂತಹ ಒಂದು ಪ್ರಕರಣದ ಬಗ್ಗೆ ನಾನು ಮಾತಾಡ್ತಾ ಕಾನೂನು ಸಮರವನ್ನು ಮಾಡಬಹುದಾ 9ನೇ ಅನುಸೂಚಿಗೆ ಸೇರ್ಪಡೆ ಆದ್ಮೇಲೆ, ಅಥವಾ ಮಾಡಕ್ ಬರಲ್ವಾ ಅಂತೇಳಿ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಹಾಗಾದ್ರೆ ನೋಡಿ, ಇತ್ತೀಚೆಗೆ ಇದು ಛತ್ತೀಸ್ಗಢದ ಮೇಲೆ ಬಂದಿತ್ತು. ಛತ್ತೀಸ್ಗಢ ಮುಖ್ಯಮಂತ್ರಿಯವರು ಸಂವಿಧಾನದ 9ನೇ ವೇಳಾಪಟ್ಟಿಯಲ್ಲಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿನ ಹೆಚ್ಚಿನ ಮೀಸಲಾತಿಗೆ ಅವಕಾಶ ನೀಡುವ 2 ತಿದ್ದುಪಡಿ ಮಸೂದೆಗಳನ್ನು ಸೇರಿಸಬೇಕೆಂದು ಕೋರಿ ಪ್ರಧಾನಿಗೆ ಪತ್ರ ಬರೆದಿದ್ರು. ಇದೇ ರೀತಿಯಾಗಿ ಕರ್ನಾಟಕವು ಕೂಡ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. 9ನೇ ಅನುಸೂಚಿಗೆ ನಮ್ಮ 56% ಮೀಸಲಾತಿಯನ್ನು ನೀವು ಸೇರ್ಪಡೆ ಮಾಡಿ ಅಂತೇಳಿ. ಬನ್ನಿ ಈ ಮಸೂದೆಗಳು ಯಾವುವು ಅಂತ ತಿಳ್ಕೊಂಬರೋಣ. ಛತ್ತೀಸ್ಗಢದಲ್ಲಿ ರಾಜ್ಯ ವಿಧಾನಸಭೆಯು 2 ತಿದ್ದುಪಡಿ ಮಸೂದೆಗಳನ್ನು ಸರ್ವಾನುಮತಗಳಿಂದ ಅಂಗೀಕರಿಸಿತು. ಅದರಲ್ಲಿ ಕರ್ನಾಟಕ ಕೂಡ ಅಂಗೀಕಾರ ಮಾಡಿದೆ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಸದಸ್ಯರಿಗೆ 76% ಕೋಟಾ. ನೋಡಿ, ಛತ್ತೀಸ್ಗಢದಲ್ಲಿ 76%, ಕರ್ನಾಟಕದಲ್ಲಿ 56%. ನಾವು 56% ಇಷ್ಟೊಂದು ಕಾನೂನು ತೊಡಕನ್ನ ಎದುರಿಸ್ತಾ ಇದೆ. ಹಾಗಾದ್ರೆ ಮುಂದಿನ ನಡೆ ಏನು? ನಮ್ಮ ಸರ್ಕಾರ ಮುಂದೆ ಏನನ್ನ ತೀರ್ಮಾನ ಕೈಗೊಳ್ಳುತ್ತೆ? ಇದು ಆದಷ್ಟು ಎಷ್ಟು ಬೇಗ ಇದು ಬಗೆಹರಿದ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುತ್ತೆ? ಹಾಗಾದ್ರೆ 2007ರಲ್ಲಿ ನಡೆದಂತಹ ಪ್ರಕರಣ ಯಾವುದು? ಅಲ್ಲಿ ಏನು ತೀರ್ಪು ಬಂತು ಹೊರಗಡೆ ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ರಾಜ್ಯಪಾಲರು ಇನ್ನು ಈ ಮಸೂದೆಗಳಿಗೆ ಅನುಮೋದನೆ ನೀಡಿಲ್ಲ. ಓಕೆ, ಈ ಮಸೂದೆಗಳನ್ನು 9ನೇ ವೇಳಾಪಟ್ಟಿಯಲ್ಲಿ ಸೇರಿಸುವ ಅಗತ್ಯ ಏಕೆ? ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟು. ಪ್ರಶ್ನೆಗಳ ಮುಖಾಂತರ ಆಗಿ ಬರ್ಬೋದು, ಮತ್ತು ನಿಮ್ಮ ವೈಯಕ್ತಿಕವಾಗಿ ನೀವು ಸ್ಪರ್ಧಾರ್ಥಿಗಳಾಗಿದ್ದರೆ ಅಥವಾ ನೀವು ಒಬ್ಬ ಕಾನೂನು ಹೋರಾಟಗಾರರಾಗಿದ್ದರೆ ಇದನ್ನು ನೀವು ತಿಳ್ಕೊಳ್ಳೇಬೇಕು. ಸಂವಿಧಾನದ 9ನೇ ವೇಳಾಪಟ್ಟಿಯು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲಾಗದ ಕೇಂದ್ರ ಮತ್ತು ರಾಜ್ಯ ಕಾನೂನುಗಳ ಪಟ್ಟಿಯನ್ನು ಒಳಗೊಂಡಿದೆ. ನೋಡಿ, 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಿದರೆ ನಾವು ಕಾನೂನು ಮುಖಾಂತರ ಪ್ರಶ್ನೆ ಮಾಡೋಕೆ ಅಧಿಕಾರ ಇಲ್ಲ ಅಂತೇಳಿ ಹೇಳ್ತತಿ. ಆದರೆ ಒಂದೇ ಒಂದು ಪ್ರಕರಣದ ಮೂಲಕ ಕಾನೂನು ಹೋರಾಟವನ್ನು ಮಾಡಬಹುದು ಅಂತ ತೀರ್ಪಾಗುತ್ತೆ 2007ರಲ್ಲಿ. ಹಾಗಾದರೆ ಯಾವ ಇಸ್ವಿಯಿಂದ ಇದು ಅನ್ವಯ ಆಗುತ್ತೆ ಅನ್ನು ನೋಡ್ತಾ ಹೋಗೋಣ. ನೋಡಿ, ತಿದ್ದುಪಡಿ ಮಸೂದೆಗಳನ್ನು 9ನೇ ವೇಳಾಪಟ್ಟಿಯಲ್ಲಿ ಸೇರಿಸುವುದರಿಂದ ಅವುಗಳಿಗೆ ಕಾನೂನು ಸವಾಲುಗಳಿಂದ ವಿನಾಯಿತಿ ದೊರೆಯುತ್ತದೆ. ನೋಡಿ, ಏನು ಕಾನೂನು ಸಮರ, ನಾವು ಎಕ್ಸಾಂಪಲ್ ಯಾರೋ ಒಂದು ಸೋ ವ್ಯಕ್ತಿ 56% ಮೀಸಲಾತಿಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಏನಾದರೂ
ಅರ್ಜಿ ಸಲ್ಲಿಸಿದಪ್ಪ, ಯಾಕೆ ಇದು ಹಿಂಗಾಯ್ತು, ನಮಗೆ ಜನರಲ್ ಮೆರಿಟ್ಗೆ ಅನ್ಯಾಯ ಆಗುತ್ತೆ ಇನ್ನು 6% ಅಂತ ಹೇಳಿ. ಆದರೆ ಕಾನೂನು ಸವಾಲುಗಳಿಂದ ವಿನಾಯಿತಿ ದೊರೆಯುತ್ತದೆ ಎಂಬುದು 9ನೇ ವೇಳಾಪಟ್ಟಿಗೆ ಸೇರಿಸಿದರೆ. ಹಾಗಾದ್ರೆ ಸರ್ ಕಾನೂನು ಸಮರ ಮಾಡಕ್ ಬರಲ್ವಾ ಅಂತಂದ್ರೆ ಮಾಡಕ್ ಬರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಅಂತ. ರಾಜ್ಯದಲ್ಲಿ ಹಿಂದುಳಿದ ಮತ್ತು ವಂಚಿತ ವರ್ಗಗಳಿಗೆ ನ್ಯಾಯ ಒದಗಿಸಲು 9ನೇ ವೇಳಾಪಟ್ಟಿಯಲ್ಲಿ ತಿದ್ದುಪಡಿ ಮಾಡಿದ ನಿಬಂಧನೆಗಳನ್ನು ಸೇರಿಸುವುದು ನಿರ್ಣಾಯಕವಾಗಿದೆ ಎಂದು ಛತ್ತೀಸ್ಗಢ ಸರ್ಕಾರ ವಾದಿಸುತ್ತಿದೆ. ಇದೇ ರೀತಿ ಕರ್ನಾಟಕ ಸರ್ಕಾರ ಕೂಡ ಇತ್ತೀಚೆಗೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಇದೇ ವಾದವನ್ನ ನಡೆಸುತ್ತಿದೆ. ಹಾಗಾದ್ರೆ ಇದು ಎಷ್ಟು ಸರಿ, ಇದು ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ, ಬಗೆಹರಿಯುತ್ತೆ? ಹಾಗಾದ್ರೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬಹುದಾ? ಕಾನೂನು ಕಗ್ಗಂಟಿಗೆ ಸಿಲುಕಿಕೊಳ್ಳೋದಿಲ್ವಾ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಿದ್ರೆ? ಹಾಗಾದ್ರೆ ನೋಡೋಣ. ಈ ಹಿಂದೆ ಛತ್ತೀಸ್ಗಢ ಹೈಕೋರ್ಟ್ 56% ಕೋಟವನ್ನು ಅನುಮತಿಸುವ ಸರ್ಕಾರಿ ಆದೇಶವನ್ನು ರದ್ದುಗೊಳಿಸಿತ್ತು. ಅದೇ ರೀತಿ ನಮ್ಮ ಹೈಕೋರ್ಟ್ ಕೂಡ ಅದನ್ನ ಸ್ಟೇ ತಂದಿದೆ. ಕರ್ನಾಟಕ ಹೈಕೋರ್ಟ್ 56%ನ ನೋಡಿ, ಮೀಸಲಾತಿ 50% ಮೀರಂಗಿಲ್ಲ ಅಂತ ಹೇಳಿತ್ತು. ಏಕೆಂದ್ರೆ ಅದು ಅಸಂವಿಧಾನಿಕವಾಗಿದೆ ನೋಡಿ. ಆದಾಗ್ಯೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ 76% ಕೋಟ ಒದಗಿಸಲು ರಾಜ್ಯ ವಿಧಾನಸಭೆಯು 2 ತಿದ್ದುಪಡಿಗಳನ್ನು ಅಂಗೀಕಾರ ಮಾಡಿದೆ. ಹಾಗಾದ್ರೆ 9ನೇ ವೇಳಾಪಟ್ಟಿ ಅಂದರೆ ಏನು? ಹಾಗಾದ್ರೆ 9ನೇ ವೇಳಾಪಟ್ಟಿ ಅಂದ್ರೆ ಏನು ಹಾಗಾದ್ರೆ ತಿಳ್ಕೊಂಡು ಬನ್ನಿ. ಈ ವೇಳಾಪಟ್ಟಿಯು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲಾಗದ ಕೇಂದ್ರ ಮತ್ತು ರಾಜ್ಯ ಕಾನೂನುಗಳ ಪಟ್ಟಿಯನ್ನು ಒಳಗೊಂಡಿದೆ ಮತ್ತು ಇದನ್ನು ಸಂವಿಧಾನದ ಮೊದಲ ತಿದ್ದುಪಡಿ, ನಾನು ಹೇಳಿಲ್ವಾ, ಸಂವಿಧಾನದ ಮೊದಲ ತಿದ್ದುಪಡಿ 1951ರಿಂದ ಸೇರಿಸಲಾಗಿದೆ. ಹಾಗಾದರೆ ಬರೀ ಇದು ಭೂ ಸುಧಾರಣೆಗೆ ಮಾತ್ರ, ಲ್ಯಾಂಡ್ ರಿಫಾರ್ಮ್ಗೆ ಅಷ್ಟೇ ಸಂಬಂಧಪಟ್ಟಿದೆಯಾ? ಬೇರೆ ಕಾನೂನು ಇಲ್ವಾ ಇದರಲ್ಲಿ ಅನ್ನೋದಾದ್ರೆ ಟೋಟಲ್ 200+ ಕಾನೂನುಗಳು ಇದರಲ್ಲಿದೆ. ಏನೇನು ಹಾಗಾದ್ರೆ? ಮೊದಲ ತಿದ್ದುಪಡಿಯು ವೇಳಾಪಟ್ಟಿಗೆ 13 ಕಾನೂನುಗಳನ್ನು ಸೇರಿಸಿತು. ನಂತರ ವಿವಿಧ ವರ್ಷಗಳಲ್ಲಿ ಮಾಡಿದ ತಿದ್ದುಪಡಿಗಳು ಪ್ರಸ್ತುತ ಸಂರಕ್ಷಿತ ಕಾನೂನುಗಳ ಸಂಖ್ಯೆಯನ್ನು 284ಕ್ಕೆ ಏರಿಸಿದೆ. ಒಟ್ಟು 284 ಕಾನೂನುಗಳು ಈ 9ನೇ ವೇಳಾಪಟ್ಟಿ ಅಥವಾ 9ನೇ ಅನುಸೂಚಿ 9ನೇ ಶೆಡ್ಯೂಲ್ ಅಲ್ಲಿ ನಾವು ಕಾಣಬಹುದು. ಅದರಲ್ಲಿ ನ್ಯಾಯಾಲಯದ ವಿಮರ್ಶೆ ಅಥವಾ ನ್ಯಾಯಾಂಗದ ಒಂದು ಏನು ಕಾವಲು. ಹಾಗಾದ್ರೆ ಕೃಷಿ ಸುಧಾರಣೆಗೆ ಸಂಬಂಧಿಸಿದ ಕಾನೂನುಗಳನ್ನು ರಕ್ಷಿಸಲು ಮತ್ತು ಜಮೀನ್ದಾರಿ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಸರ್ಕಾರವು 331A ವಿಧಿಯೊಂದಿಗೆ ತಂದ ಹೊಸ ವಿಧಿ 31B ಇಂದ ಇದನ್ನು ರಚಿಸಲಾಗಿದೆ. ಹಾಗಾದರೆ 31A ಅಂದರೆ ಅದೇ ಕೃಷಿ ಸುಧಾರಣೆಗೆ ಸಂಬಂಧಿಸಿದೆ ನೋಡಿ. ವೇಳಾಪಟ್ಟಿಯಲ್ಲಿ ರಕ್ಷಿಸಲಾದ ಹೆಚ್ಚಿನ ಕಾನೂನುಗಳನ್ನು ಕೃಷಿ ಭೂ ಸಮಸ್ಯೆಗಳಿಗೆ ಸಂಬಂಧಿಸಿದೆ. ಆದರೆ ಈ ಪಟ್ಟಿಯು ಇತರ ವಿಷಯಗಳನ್ನು ಕೂಡ ಒಳಗೊಂಡಿದೆ. ಇದು ನಿಮಗೆ ಗೊತ್ತಿರಲಿ. 31B ವಿಧಿಯು ಪೂರ್ವಾನ್ವಯ ಕಾರ್ಯಾಚರಣೆಯನ್ನು ಸಹ ಹೊಂದಿದೆ. ಅಂದರೆ ಕಾನೂನುಗಳನ್ನು ಅಸಂವಿಧಾನಿಕ ಎಂದು ಘೋಷಿಸಿದ ನಂತರ 9ನೇ ವೇಳಾಪಟ್ಟಿಯಲ್ಲಿ ಸೇರಿಸಿದರೆ ಅವುಗಳನ್ನು ಅವುಗಳ ಪ್ರಾರಂಭದಿಂದಲೂ ವೇಳಾಪಟ್ಟಿಯಲ್ಲಿದೆ ಮತ್ತು ಆದ್ದರಿಂದ ಮಾನ್ಯವೆಂದು ಪರಿಗಣಿಸಲಾಗುತ್ತಿದೆ. ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಂಗಿಲ್ಲ ಅಂತೇಳಿ ತೀರ್ಪು ಆಗಿತ್ತು. ಹಾಗಾದರೆ ಎಲ್ಲಿಯವರೆಗೆ ಈ ತೀರ್ಪು ಉಳಿತು? ಹಾಗಾದರೆ ಈಗ ಇಲ್ವಾ? ನಾವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ನಾವು ಪ್ರಶ್ನೆಯನ್ನು ಸಲ್ಲಿಸಬಹುದಲ್ವಾ? ಸಲ್ಲಿಸಬಹುದು. ಹೇಗೆ ನೋಡಿ, ಹೇಗೆ ಅನ್ನೋದಾದ್ರೆ 9ನೇ ಅನುಸೂಚಿ ಮತ್ತು ಮೀಸಲಾತಿಯೊಂದಿಗೆ ಸಂಬಂಧ. 9ನೇ ಅನುಸೂಚಿ ಏಕೆ ಮೀಸಲಾತಿಯೊಂದಿಗೆ ಇದು ಸಂಬಂಧವನ್ನು ನಾವು ಕಲ್ಪಿಸಬೇಕಂತಂದ್ರೆ, ಭಾರತೀಯ ಸಂವಿಧಾನದ 9ನೇ ಅನುಸೂಚಿಗೆ ಮೀಸಲಾತಿಯೊಂದಿಗೆ ಇರುವ ಸಂಬಂಧ ಹೀಗಿದೆ. ಏನು ಮುಖ್ಯ ಅಂಶಗಳು? ಮೀಸಲಾತಿ ಕಾಯ್ದೆಗಳಿಗೆ ರಕ್ಷಣೆಯನ್ನು ಕೊಡ್ತದಿದ್ದು. SC, ST, OBC ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ನೀಡಲಾದ ಮೀಸಲಾತಿ ಸಂಬಂಧಿತ ಕಾಯ್ದೆಗಳು ನ್ಯಾಯಾಲಯದಲ್ಲಿ ಸುಲಭವಾಗಿ ರದ್ದಾಗದಂತೆ 9ನೇ ಅನುಸೂಚಿಗೆ ಸೇರಿಸಲಾಗಿದೆ. ಇದು ಪಾಯಿಂಟ್. ಏನು ಪಾಯಿಂಟು? ಅಷ್ಟು ಸುಲಭವಾಗಿ ಇದು ರದ್ದಾಗಲ್ಲ 9ನೇ ಅನುಸೂಚಿಗೆ ಸೇರ್ಪಡೆ ಆದರೆ. ನೆನಪಿರಲಿ ನಿಮಗೆ, ಇದು ಕಾನೂನು ಸಂರಕ್ಷಣೆ ಮಾಡ್ತದೆ. ಇದನ್ನ ಸಾಮಾಜಿಕ ನ್ಯಾಯ ನೋಡಿ, ಕಲಂ 15, 15, 5, 15, 16/4ಗಳ ಮೂಲಕ ನೀಡಲಾದ ಮೀಸಲಾತಿ ನೀತಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು 9ನೇ ಅನುಸೂಚಿ ಸಹಕಾರಿಯಾಗಿದೆ ಅಥವಾ ಸಹಾಯಕವಾಗಿದೆ. ಹಾಗಾದ್ರೆ ಸರ್ ನ್ಯಾಯಾಂಗ ಅಡಚಣೆ ಕಡಿಮೆನೋ ಅಥವಾ ಜಾಸ್ತಿನೋ ಅಂತೇಳಿ ನಾವು ನೋಡೋಣ. ಪ್ರಶ್ನೆ ಮಾಡ್ಬೋದಾ ಅನ್ನೋದೊಂದು ಪ್ರಶ್ನೆಯಾಗಿ ಉಳಿದಿದೆ. ಏನಂದ್ರೆ ನ್ಯಾಯಾಂಗ ಅಡಚಣೆ ಇದಕ್ಕೆ ಕಡಿಮೆ ಇದೆ.
ಮೀಸಲಾತಿ ಕಾಯ್ದೆಗಳು ಮೂಲ ಹಕ್ಕುಗಳಿಗೆ ವಿರುದ್ಧವೆಂದು ಸವಾಲು ಬಂದರು. ನೋಡಿ, ನಮ್ಮ ರಾಜ್ಯ ಸರ್ಕಾರ 56% ಮೀಸಲಾತಿಯನ್ನ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಏನು ಶಿಫಾರಸು ಮಾಡಿದೆಯೋ ಅದು ಕನ್ಫರ್ಮ್ ಆಗಿ 9ನೇ ಅನುಸೂಚಿಗೆ ಸೇರ್ಪಡೆ ಆಯಿತು ಅನ್ಕೊಳ್ಳಿ. ಅಲ್ಲಿ ಇದರ ವಿರುದ್ಧವಾಗಿ ಏನಾದರೂ ಬಂದರೆ, ಮೂಲ ಹಕ್ಕುಗಳಿಗೆ ವಿರುದ್ಧವೆಂದು ಏನಾದರೂ ಸವಾಲು ಬಂದರೆ ನ್ಯಾಯಾಂಗದ ಅಡಚಣೆ ಸ್ವಲ್ಪ ಕಡಿಮೆ. 9ನೇ ಅನುಸೂಚಿಯಲ್ಲಿ ಇದ್ದರೆ ಸರ್ಕಾರಕ್ಕೆ ಒಂದು ಮಟ್ಟದ ರಕ್ಷಣೆ ದೊರೆಯುತ್ತದೆ. ಅಷ್ಟು ಸುಲಭವಾಗಿ ನಾವು ಅಥವಾ ಕೋರ್ಟಲ್ಲಿ ನ್ಯಾಯಾಂಗ ವಿಮರ್ಶೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಇದು ಒಂದು ಸೆಕ್ಯೂರಿಟಿ, ರಕ್ಷಣೆನ ದೊರಕಿಸ್ಕೊಡ್ತತಿ, ಯಾವುದೇ ಪ್ರಾಬ್ಲಮ್ ಬರದೆ ನೋಡ್ಕೊಳ್ತತಿ. ಹಾಗಾದ್ರೆ ಸರ್ ಪೂರ್ಣ ರಕ್ಷಣೆ ಇದೆಯಾ? ಇಲ್ಲ, ಪೂರ್ಣ ರಕ್ಷಣೆ ಇಲ್ಲ. ಯಾಕಂದ್ರೆ ಹೈಆರ್ ಕೊಯ್ಲು ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು 2007 ತೀರ್ಪಿನ ಪ್ರಕಾರ, ನೆನಪಿರ್ಲಿ, ಯಾವುದು ಹೈಆರ್ ಕೊಯ್ಲು ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು 2007ರ ತೀರ್ಪಿನ ಪ್ರಕಾರ 1973ರ ನಂತರ 9ನೇ ಅನುಸೂಚಿಗೆ ಸೇರಿಸಲಾದ ಮೀಸಲಾತಿ ಕಾಯ್ದೆಗಳು ಸಂವಿಧಾನದ ಮೂಲ ರಚನೆಗೆ ವಿರುದ್ಧವಾಗಿದ್ದರೆ, ಇದು ಪಾಯಿಂಟ್, ವಿರುದ್ಧವಾಗಿದ್ದರೆ ನ್ಯಾಯಾಲಯ ಅವುಗಳನ್ನು ಪರಿಶೀಲಿಸಬಹುದು, ಪ್ರಶ್ನಿಸಬಹುದು. ಯಾವುದೇ ಸಾಮಾನ್ಯ ವ್ಯಕ್ತಿಯು ಇದರ ಮೇಲೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಎಂದು ತೀರ್ಪಾಗಿದೆ. ಯಾವುದು? ಹೈಆರ್ ಕೊಯ್ಲು ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ತೀರ್ಪಿನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. 2007ನಲ್ಲಿ ನಡೆದಂಥದ್ದು. 1973ರ ನಂತರ ನಡೆದಂತಹ ತಿದ್ದುಪಡಿಗೆ ಸಂಬಂಧಿಸಿದಂತೆ ಅದರಿಂದ ಆಚೆ ಏನಾಗಿದೆಯೋ ಅಲ್ಲಿ ಯಾವುದೇ ತೊಂದರೆ ಇಲ್ಲ. ಸಂವಿಧಾನದ ಮೂಲ ರಚನೆಗೆ ವಿರುದ್ಧವಾಗಿದ್ದರೆ ನ್ಯಾಯಾಲಯ ಅವುಗಳನ್ನು ಪರಿಶೀಲನೆ ಮಾಡಬಹುದು ಅಂತೇಳಿ ತೀರ್ಪಾಗಿದೆ. ಹಾಗಾಗಿ ನಮ್ಮ ಸರ್ಕಾರ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ತಮಿಳುನಾಡು, ಮಹಾರಾಷ್ಟ್ರ ಇನ್ನಿತರ ರಾಜ್ಯಗಳಲ್ಲಿ ಏನು 50% ಮೀಸಲಾತಿ ಏನು ಮೀರಿದೆಯೋ, ಹಾಗಾದ್ರೆ 50% ಯಾಕೆ ಮೀಸಲಾತಿ ಮೀರಬಾರ್ದು? ಯಾವ ಪ್ರಕರಣದ ಕಾಯ್ದೆಯ ಅಡಿಯಲ್ಲಿ ಮೀರಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಹೊರಡಿಸಿತ್ತು ಅಂತೇಳಿ ನೋಡೋಣ. ನೋಡಿ, 9ನೇ ಅನುಸೂಚಿಯ ಉದ್ದೇಶ ಏನು? ಉದ್ದೇಶ ಅಂದರೆ ಕೆಲವು ಕಾನೂನುಗಳನ್ನು ನ್ಯಾಯಾಲಯದ ಪರಿಶೀಲನೆ ಅಂದರೆ ಜುಡಿಷಿಯಲ್ ರಿವ್ಯೂ ಇಂದ ರಕ್ಷಣೆ ಮಾಡಬಹುದು. ಓಕೆ, ಪೂರ್ಣವಾಗಿ ರಕ್ಷಣೆ ಇಲ್ಲ, ಇದು ನಿಮಗೆ ಗೊತ್ತಾಯಿತು. ಹೈಆರ್ ಕೊಯ್ಲು ಪ್ರಕರಣದಲ್ಲಿ ವಿಶೇಷವಾಗಿ ಭೂ ಸುಧಾರಣಾ ಕಾಯ್ದೆಗಳು ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ಕಾಯ್ದೆಗಳು ರದ್ದಾಗದಂತೆ ಕಾಪಾಡುವುದು. ಹಾಗಾದರೆ ಮೀಸಲಾತಿಯೊಂದಿಗೆ ಸಂಬಂಧವನ್ನು ಹೇಗೆ ನಾವು ಇದಕ್ಕೆ ಕಲ್ಪಿಸಬಹುದು ಅನ್ನೋದಾದರೆ, ಮೀಸಲಾತಿಗೆ ಸಂಬಂಧಿಸಿದ ಕೆಲವು ರಾಜ್ಯ ಕೇಂದ್ರ ಕಾಯ್ದೆಗಳನ್ನು 9ನೇ ಅನುಸೂಚಿಗೆ ಸೇರಿಸಲಾಗಿದೆ. ಇದರ ಉದ್ದೇಶ SC, ST, OBC ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ನೀಡಿದ ಮೀಸಲಾತಿಯನ್ನು ಕಾನೂನಾತ್ಮಕವಾಗಿ ರಕ್ಷಿಸುವುದು. ನ್ಯಾಯಾಲಯಗಳಲ್ಲಿ ಸವಾಲು ಎದುರಾದರೂ ಅವುಗಳನ್ನು ಸುಲಭವಾಗಿ ರದ್ದಾಗದಂತೆ ನಾವು ಕಾಪಾಡಿಕೊಳ್ಬೋದು. ಅದು ರಾಜ್ಯ ಸರ್ಕಾರಗಳಿಗೆ ಒಂದು ರಕ್ಷಣೆಯನ್ನು ದೊರಕಿಸಿಕೊಡ್ತದೆ. ಹಾಗಾದರೆ 50% ಮೀರಂಗಿಲ್ಲ ಅಂತ ಹೇಳಿ ಯಾವಾಗ ಸುಪ್ರೀಂ ಕೋರ್ಟ್ ಹೇಳಿದ್ರೆ 1997ರಲ್ಲಿ ಇಂದಿರಾ ಸಾಯಿನಿ ನೋಡಿ, ಇಂದಿರಾ ಸಾಯಿನಿ ಪ್ರಕರಣದಲ್ಲಿ 50% ಮೀಸಲಾತಿ ಮೀರಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಹೊರಡಿಸಿ ಆದಾಗ್ಯೂ ಕೂಡ ಮೀಸಲಾತಿ ಹೆಚ್ಚಾಗಿದ್ದರೆ ನ್ಯಾಯಾಲಯ ಅದನ್ನು ಪ್ರಶ್ನೆ ಮಾಡಬಹುದು, ಪರಿಶೀಲನೆ ಮಾಡಬಹುದು ಅಂತೇಳಿ ಒಂದು ತೀರ್ಪನ್ನು ಹೊರಡಿಸುತ್ತೆ. ಜನವರಿ 20ನೇ ತಾರೀಕಿನ ಮೇಲ್ಪಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಸಂಬಂಧಿಸಿದ ಮೀಸಲಾತಿ ವಿಚಾರವಾಗಿ ಒಂದು ಫೈನಲ್ ಸ್ಟೇಟ್ಮೆಂಟನ್ನು ನೀಡುವುದಾಗಿ ಒಂದು ಮೂಲ ಮಾಹಿತಿ ಪ್ರಕಾರ ದೊರಕಿದೆ. ಅದರ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ 56% ಮೀಸಲಾತಿಯ ಏನು ಕಾನೂನು ಕಗ್ಗಂಟು ಏನಾಗುತ್ತೆ ಅಂತೇಳಿ ನಾವು ಕಾದು ನೋಡಬೇಕಾಗುತ್ತೆ. ದಯವಿಟ್ಟು ಇದರ ಬಗ್ಗೆ ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಬೇಕಂತೇಳಿ ಎಲ್ಲ ಸ್ಪರ್ಧಾರ್ಥಿಗಳು, ಎಲ್ಲ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.